ವೀಕ್ಷಕರೇ, ನಾನಿವತ್ತು ನೋಡಿ ಹೀರೆಕಾಯಿಯಿಂದ ಒಂದು ಸೂಪರ್ ಆಗಿರುವ ಚಟ್ನಿ ಮಾಡ್ತೇನೆ. ಹೀರೆಕಾಯಿಂದಲ್ಲ, ಹೀರೆಕಾಯಿ ಒಳಗಿರುವಂಥ ಬೀಜವನ್ನು ಉಪಯೋಗಿಸಿಕೊಂಡು ತುಂಬ ರುಚಿಯಾಗಿರ್ತದೆ. ಇದು ಗಂಜಿ ಜೊತೆ ಅಥವಾ ಚಪಾತಿ ಜೊತೆಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಹಾಗಾದರೆ ಮೊದಲಿಗೆ ನೋಡಿ, ಒಂದು 1/4 kg ಆಗುವಷ್ಟು ಹೀರೆಕಾಯಿ ತಗೊಂಬಂದಿದ್ದೇನೆ. ಇದನ್ನು ಚಂದ ಮಾಡಿ ಮಧ್ಯದಲ್ಲಿ ಒಮ್ಮೆ ಕಟ್ ಮಾಡಿಕೊಳ್ಳುವ. ಈ ಹೊರಗಿನ ರಫ್ ಪಾರ್ಟ್ ಇದೆಯಲ್ಲ, ಇದನ್ನು ಸ್ವಲ್ಪ ಹೀಗೆ ತೆಕ್ಕೊಳ್ಳುವ. ಇದನ್ನು ಈ ರೀತಿಯಾಗಿ ಕಟ್ ಮಾಡುವ. ನೋಡಿ, ಒಳಗಡೆ ನೋಡಿ ಈ ರೀತಿ ಬೀಜಗಳಿರ್ತವೆ. ಇದನ್ನೀಗ ನಾವು ತೆಕ್ಕೊಳ್ಬೇಕು. ಈಗ ನೋಡಿ ವೀಕ್ಷಕರೇ, ಎಲ್ಲ 2 ಹೀರೆಕಾಯಿಯನ್ನು ನಾನು ಚಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಈಗ ಇದರ ಒಳಗಿನ ಈ ಬೀಜಗಳಿವೆಯಲ್ಲ, ಇದನ್ನು ನಾವು ತೆಕ್ಕೊಳ್ಳುವ. ಇದು ಹೀಗೆ ಒಂದು ಚಮಚದ ಸಹಾಯದಿಂದ ತೆಕ್ಕೊಳ್ಬೇಕು. ಸುಲಭದಲ್ಲಿ ಬರ್ತದೆ. ಇದರ ಹೊರಗಿನ ಭಾಗ ನೋಡಿ ತುಂಬ ಹಾರ್ಡ್ ಇರ್ತದೆ. ಇದು ಒಳಗಡೆ ತುಂಬಾ ಸಾಫ್ಟ್. ಇದಕ್ಕೆ ರಿಜ್ ಗಾರ್ಡ್ ಅಂತಲೂ ಕರೀತಾರೆ. ಈಗ ಇದನ್ನೆಲ್ಲ ಈ ರೀತಿ ತೆಕ್ಕೊಳ್ಳೋಣ. ಒಂದು ಸ್ವಲ್ಪ ಎಳತ್ತಿತ್ತು, ಮತ್ತೊಂದು ಸ್ವಲ್ಪ ಬಲ್ತಿದೆ. ಆದರೂ ಬೀಜ ಎರಡರದ್ದು ನಾವು ಬಳಸ್ಕೊಳ್ಬೋದು. ಒಳಗಿನ ತಿರುಳು ಎಲ್ಲ ತೆಕ್ಕೊಳ್ತಾ ಇದ್ದೇನೆ. ಬೀಜ ಮತ್ತು ಎಲ್ಲನೂ ಒಟ್ಟಿಗೆ ತೆಗೆದು ಇದನ್ನು ಇದರ ಚಟ್ನಿನ ಮಾಡ್ಕೊಳ್ಳೋದು. ಇವಾಗ ನೋಡಿ ವೀಕ್ಷಕರೇ, ತಿರುಳು ಇದು, ಆಮೇಲೆ ಇದು ಹೊರಗಿನ ಭಾಗ, ಇದನ್ನು ಬೇರ್ಪಡಿಸಿ ಇಟ್ಕೊಂಡೆ. ಇದನ್ನು ತುಂಬ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇದರ ಸುಕ್ಕ ಪಲ್ಯ ಸಹ ಮಾಡ್ಬೋದು, ರುಚಿಯಾಗಿರ್ತದೆ. ಇಲ್ಲಾಂದರೆ ಇದರೊಟ್ಟಿಗೆ ಇದನ್ನು ಸಹ ನಾವು ಯೂಸ್ ಮಾಡ್ಕೊಳ್ಬೋದು, ಚಟ್ನಿಗೆ ಹಾಕ್ಬೋದು, ಏನೂ ಆಗೋದಿಲ್ಲ. ರುಚಿ ತುಂಬ ಚೆನ್ನಾಗಿ ಬರ್ತದೆ. ಇಲ್ಲಾಂದರೆ ನಾವು ಇದರ ಪಲ್ಯ ಕೂಡ ಮಾಡ್ಕೊಳ್ಬೋದು, ಸಾಂಬಾರು ಕೂಡ ಮಾಡ್ಬೋದು. ಇದನ್ನು ದೊಡ್ಡದಾಗಿ ಹೆಚ್ಚಿ ಹಾಕಿ ಸಾಂಬಾರು ಕೂಡ ಮಾಡ್ಬೋದು. ಇದು ಈ ರೀತಿಯಾಗಿ ಬಳಕೆ ಆಗ್ತದೆ, ಇದನ್ನು ವೇಸ್ಟ್ ಅಂತ ಆಗೋದಿಲ್ಲ. ಈಗ ನಾವು ಇದರಿಂದ ಚಟ್ನಿ ಹೇಗೆ ಮಾಡೋದು ಅಂತ ನೋಡುವ ಇವತ್ತಿನ ವಿಡಿಯೋದಲ್ಲಿ. ಈಗ ನೋಡಿ ವೀಕ್ಷಕರೇ, ಇದನ್ನು ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕು. ಇದನ್ನು ಹಾಗೆ ಹಸಿ ಹಾಕಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಒಂಚೂರು ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಚೂರು ನೀರು ಹಾಕುವ, ಬೇಯುವಷ್ಟು. ಇದು ನೀರು ಬಿಟ್ಕೊಳ್ತದೆ, ಆದರೂ ಒಂಚೂರು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಹದವಾಗಿ ಬೇಯಿಸ್ಕೊಳ್ಳುವ. ಸ್ವಲ್ಪ ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯಲಿ. ಇವಾಗ ನೋಡಿ ವೀಕ್ಷಕರೇ, ಇದು ಚಂದ ಕುದೀತಾ ಇದೆ. ಇದನ್ನು ಕುದಿಸೋದು ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಂತೇಳಿ. ಆಮೇಲೆ ಚಟ್ನಿ ಕೂಡ ತುಂಬ ರುಚಿಯಾಗಲಿ ಅಂಥೇಳಿ. ಈಗ ನೋಡಿ, ಇದು ಚಂದ ಬೇಯ್ತಾ ಇದೆ, ಕುದೀತಾ ಇದೆ. ಇದನ್ನು ಗ್ಯಾಸ್ನ ಆಫ್ ಮಾಡುವ. ಇದು ತಣ್ಣಗಾಗಲಿ, ಯಾಕಂದ್ರೆ ನಮಗೆ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ ಮಿಕ್ಸಿಗೆ ಹಾಕಿ. ಸೊ ಬಿಸಿ ಬಿಸಿ ಹಾಕುವಾಗಿಲ್ಲ, ಇದು ತಣ್ಣಗಾಗಲಿ. ಅಷ್ಟು ತನಕ ನಾವು ಇದನ್ನು ಸ್ವಲ್ಪ ಗ್ಯಾಸಿಂದ ಇಳಿಸಿ ಕೆಳಗಿಟ್ಟು ಬಿಡುವ. ಇವಾಗ ನೋಡಿ ವೀಕ್ಷಕರೇ, ನಾನು ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿ ಇಟ್ಟಿದ್ದೇನೆ. ಚಟ್ನಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲ. ಈಗ ಇದು ನಾವು ತಿರುಳು ಬೇಯಿಸ್ಕೊಂಡದ್ದು ತಣ್ಣಗಾಗಿದೆ, ಅಂದರೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬುವಷ್ಟು ತಣ್ಣಗಾಯಿತು. ಅದರ ಜೊತೆಗೆ ನಾನು ಸ್ವಲ್ಪವೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಸಣ್ಣ ಉಂಡೆ ಹುಣಸೆ ಹುಳಿ, ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡದ್ದಿದೆ. ಅದರ ಜೊತೆಗೆ ಸ್ವಲ್ಪ ಕೊಬ್ಬರಿನ ತಗೊಂಡಿದ್ದೇನೆ. ಇಲ್ಲಿ 1 ಚಮಚದಷ್ಟು ಜೀರಿಗೆ, 1 ಚಮಚ ಕೊತ್ತಂಬರಿ ಬೀಜ, ರುಚಿಗೆ ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದು ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಹಾಕಲಿಕ್ಕೆ. ಆಮೇಲೆ ಒಂಚೂರು ಎಣ್ಣೆನೂ ಬೇಕಾಗತ್ತೆ. ಈಗ ನಾವು ಚಟ್ನಿ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ. ಈಗ ಮಿಕ್ಸಿ ಜಾರಲ್ಲಿ ಈ ತಿರುಳನ್ನು ಹಾಕೊಳ್ಳುವ. ನೀರು ಬೇಕಿದ್ರೆ ಆಮೇಲೆ ಸೇರಿಸ್ಕೊಳ್ಬೋದು. ಚಟ್ನಿ ಗಟ್ಟಿ ಆಯಿತು ಅಂತ ಅನಿಸಿದರೆ ಇದೇ ನೀರನ್ನು ಸೇರಿಸ್ಬೋದು, ಬೇರೆ ಏನು ಸೇರಿಸ್ಬೇಕಂತಿಲ್ಲ. ಆನಂತರ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು,
ಹುಣಸೆ ಹುಳಿ, ಇದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ. ಇದು ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದಾಗ್ತದೆ. ಅದ್ರ ಜೊತೆಗೆ ಇದು ಕೊಬ್ಬರಿ, ಆನಂತರ ಇದು ಜೀರಿಗೆ, ಕೊತ್ತಂಬರಿ, ಬೆಲ್ಲದ ಪುಡಿ, ರುಚಿಯ ಉಪ್ಪು, ಇದೆಲ್ಲವನ್ನು ನಾವು ಗ್ರೈಂಡ್ ಮಾಡಿಕೊಳ್ಳುವ. ಇವಾಗ ನೋಡಿ ವೀಕ್ಷಕರೇ, ರುಬ್ಬಿ ಆಯಿತು ನೋಡಿ ಚಟ್ನಿ. ಹೀಗೆ ಇಷ್ಟು ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನೈಸ್ ಆಗಬೇಕಂತ ಏನಿಲ್ಲ, ಇಷ್ಟಾದರೆ ಸಾಕಾಗುತ್ತೆ ನೋಡಿ. ಇದು ತುಂಬ ರುಚಿಯಾಗಿರ್ತದೆ. ಗಂಜಿ ಜೊತೆಗೆಲ್ಲ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಇದು. ಇದಕ್ಕೊಂದು ಸಣ್ಣ ಒಗ್ಗರಣೆ ಮಾಡುವ. ಈಗ ಮೊದಲಿಗೆ ಚಟ್ನಿಯನ್ನು ಈ ದೊಡ್ಡ ಬೌಲಲ್ಲಿ ಹಾಕ್ಕೊಳ್ಳುವ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಸಣ್ಣ ಬೌಲ್ಗೆ ಶಿಫ್ಟ್ ಮಾಡಿದೆ, ಸರ್ವಿಂಗ್ ಮಾಡುವಾಗ ಈಸಿ ಆಗ್ತದೆ ಅಂತೇಳಿ. ಇದರೊಟ್ಟಿಗೆ ನೋಡಿ, ಈಗ ಒಗ್ಗರಣೆಗೆ ನಾನು ಆವಾಗ ಸಾಸಿವೆ ಮತ್ತು ಕರಿಬೇವು ತೋರಿಸಿದೆ. ಈಗ ನಾನೊಂದು ಕೆಂಪು ಮೆಣಸು ಮತ್ತು ಇದು ಉದ್ದಿನಬೇಳೆ ಸಹ ತಗೊಂಡಿದ್ದೇನೆ. ಇದು ಹಾಕಿದರೆ ಸ್ವಲ್ಪ ಒಗ್ಗರಣೆ ಸಹ ಟೇಸ್ಟಿಯಾಗಿ ಬರ್ತದೆ. ಸೊ ಈಗ ಒಗ್ಗರಣೆ ಮಾಡುವ. ಈಗ ನೋಡಿ ವೀಕ್ಷಕರೇ, ಒಗ್ಗರಣೆ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಇದರಲ್ಲಿ ಒಂಚೂರು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಸಾಸಿವೆ ಹಾಕ್ತಾ ಇದ್ದೇನೆ. ಆಮೇಲೆ ಉದ್ದಿನಬೇಳೆ, ಈಗ ಕರಿಬೇವು ಸ್ವಲ್ಪ ಹಾರತ್ತೆ ಮೇಲೆ. ಆನಂತರ ಕೊನೆಯದಾಗಿ ಒಂದು ಮೆಣಸನ್ನು ಕಟ್ ಮಾಡಿ ಹಾಕುವ. ಸ್ವಲ್ಪ ಮೆಣಸು ಚಂದ ಫ್ರೈ ಆಗಬೇಕು. ಇವಾಗ ನೋಡಿ ಒಳ್ಳೆ ಒಗ್ಗರಣೆ ತಯಾರಾಯಿತು. ಇದನ್ನೀಗ ನಾನು ಚಟ್ನಿ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನೋಡಿ ವೀಕ್ಷಕರೇ, ತುಂಬಾ ಆರೋಗ್ಯಕರವಾಗಿರುವಂಥ ಹಾಗೂ ರುಚಿಕರವಾಗಿರುವಂಥ ಹೀರೆಕಾಯಿ ತಿರುಳಿನ ಚಟ್ನಿ ತಯಾರಾಗಿದೆ ತಿನ್ನಲಿಕ್ಕೆ. ಇದನ್ನು ಗಂಜಿ ಜೊತೆ ತಿನ್ನಲಿಕ್ಕೆ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಹಾಗೆ ಪೂರಿ ಜೊತೆ, ಚಪಾತಿ ಜೊತೆಗೆ ಸಹ ತಿನ್ಬೋದು, ದೋಸೆ ಜೊತೆಗೆ ಸಹ ತಿನ್ಬೋದು, ಚೆನ್ನಾಗಿರ್ತದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಬಾಯ್ಲ್ಡ್ ರೈಸ್ ಗಂಜಿ ಜೊತೆಗೆ ಇದು ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈ ಚಟ್ನಿ ಬಿಸಿ ಬಿಸಿ ಗಂಜಿ ತಯಾರಾಗಿದೆ. ಇದರ ಒಟ್ಟಿಗೆ ನಮ್ಮ ಈ ಹೀರೆಕಾಯಿ ತಿರುಳಿನ ಚಟ್ನಿ ಊಟ ಮಾಡಲಿಕ್ಕೆ ತಯಾರಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದರೆ ಎಲ್ಲರ ಜೊತೆ ಶೇರ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇದೇ ಥರ ಒಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.